ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರೂ? ಇವತ್ತು ನಾವು ಮಾತಾಡ್ತಾ ಇರೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇರೋ ದ ರಾಜಾ ಸಾಬ್ ಸಿನಿಮಾ ಬಗ್ಗೆ. ಗುರು, ಈ ಸಿನಿಮಾ ಬಗ್ಗೆ ಸಖತ್ ಹೈಪ್ ಇತ್ತು ಅಲ್ವಾ? ನಮ್ ಡಾರ್ಲಿಂಗ್ ಪ್ರಭಾಸ್ ಅವರು ತುಂಬಾ ದಿನಗಳ ಮೇಲೆ ಒಂದು ಹಾರರ್ ಕಾಮಿಡಿ ಜಾನರ್ನಲ್ಲಿ ಬರ್ತಾ ಇದ್ದಾರೆ ಅಂದಾಗ ಎಲ್ಲರಿಗೂ ಒಂದು ಕುತೂಹಲ ಇತ್ತು. ಅದರಲ್ಲೂ ಮಾರುತಿ ಅವರ ಡೈರೆಕ್ಷನ್ ಅಂದಮೇಲೆ ಕಾಮಿಡಿಗಂತೂ ಗ್ಯಾರಂಟಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಸಿನಿಮಾ ನೋಡಿದ್ಮೇಲೆ ಏನನ್ನಿಸ್ತು? ಈ ಸಿನಿಮಾ ನಿಜವಾಗ್ಲೂ ಕಿಕ್ ಕೊಡುತ್ತಾ ಅಥವಾ ಇದು ಬರೀ ಹಳೆ ಬಾಟ್ಲಿಲಿ ಹೊಸ ಎಣ್ಣೆನಾ? ಎಲ್ಲವನ್ನೂ ಇವತ್ತು ಕಿರಾಕಾಗಿ ಚರ್ಚೆ ಮಾಡೋಣ. ವಿಡಿಯೋನ ಪೂರ್ತಿ ನೋಡಿ, ಯಾಕೆಂದ್ರೆ ಇಲ್ಲಿ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಮೊದಲು ಕಥೆ ವಿಚಾರಕ್ಕೆ ಬರೋಣ. ಸಿನಿಮಾದಲ್ಲಿ ನಮ್ಮ ಹೀರೋ ಒಬ್ಬ ಅಜ್ಜನ ಮೊಮ್ಮಗ. ಈ ಅಜ್ಜ ಎಲ್ಲೋ ಕಾಣೆ ಆಗಿರ್ತಾರೆ, ಇಲ್ಲಾಂದ್ರೆ ಒಂದು ಮಿಸ್ಟ್ರಿಲಿ ಸಿಕ್ಕಾಕೊಂಡಿರ್ತಾರೆ. ಇವರನ್ನ ಹುಡುಕೊಂಡು ಹೊರಡೋ ಮೊಮ್ಮಗನ ಸಾಹಸವೇ ಈ ಕಥೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಗುರು. ಆ ಅಜ್ಜ ಮಾಮೂಲಿ ಮನುಷ್ಯ ಅಲ್ಲ, ಆತ ದೊಡ್ಡ ಮಂತ್ರವಾದಿ. ಜನರ ಕಣ್ಣಿಗೆ ಮಣ್ಣೆರ್ಚೋದು, ಅವರಿಗೆ ಭ್ರಮೆಯಾಗೋ ಥರ ಮಾಡೋದು, ಇಲ್ಯೂಷನ್ ಕ್ರಿಯೇಟ್ ಮಾಡೋದು, ಇವೆಲ್ಲ ಅಜ್ಜನ ಹತ್ರ ಇರೋ ಪವರ್ಸ್. ಈ ಕಾನ್ಸೆಪ್ಟ್ ಕೇಳೋಕೆ ಸಖತ್ತಾಗಿದೆ ಅಲ್ವಾ? ಬಟ್ ಇದನ್ನ ಸ್ಕ್ರೀನ್ ಮೇಲೆ ಹೇಗೆ ತಂದಿದ್ದಾರೆ ಅನ್ನೋದೇ ಇಲ್ಲಿ ಅಸಲಿ ಮ್ಯಾಟರ್. ನನಗೆ ಈ ಸಿನಿಮಾದಲ್ಲಿ ಸಖತ್ ಇಷ್ಟ ಆಗಿದ್ದು ಅಂದ್ರೆ ಅದು ನಮ್ಮ ಪ್ರಭಾಸ್ ಅವರ ಎನರ್ಜಿ. ಬಾಸ್ ತುಂಬಾ ದಿನಗಳ ಮೇಲೆ ಸಖತ್ ಚಿಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಆ ಹಳೆ ವಿಂಟೇಜ್ ವೈಬ್ ಇದೆಯಲ್ಲ, ಅದು ನಿಜಕ್ಕೂ ಸಖತ್ತಾಗಿದೆ. ಅವರ ಕಾಮಿಡಿ ಟೈಮಿಂಗ್, ಆ ಡೈಲಾಗ್ ಡೆಲಿವರಿ ಸ್ಟೈಲ್ ಎಲ್ಲವೂ ಚೆನ್ನಾಗಿ ವರ್ಕ್ ಆಗಿದೆ. ರೀಸೆಂಟ್ ಸಿನಿಮಾಗಳಲ್ಲಿ ನಾವು ಸ್ವಲ್ಪ ಗಂಭೀರವಾದ ಪ್ರಭಾಸ್ನ ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ಅವರ ನಗು, ಅವರ ಎನರ್ಜಿ ಫ್ಯಾನ್ಸ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಕೆಲವು ಸೀನ್ಗಳು ಈ ಭ್ರಮೆ ಅಥವಾ ಇಲ್ಯೂಷನ್ ವಿಷಯನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಆದರೆ ಗುರು, ಇಲ್ಲಿಂದ ಅಸಲಿ ಸಮಸ್ಯೆ ಶುರುವಾಡುತ್ತೆ. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ನೋಡಿದ್ರೆ ಅನ್ಸುತ್ತೆ ಇದನ್ನ ಯಾವ ಕಾಲದಲ್ಲಿ ಬರ್ದಿದಾರೋ ಅಂತ. ಅದೇ ಹಳೇ ತೆಲುಗು ಮಸಾಲಾ ಟೆಂಪ್ಲೇಟ್. ಫಸ್ಟು ಹೀರೋ ಎಂಟ್ರಿ ಆಗುತ್ತೆ, ಅದೊಂದು ದೊಡ್ಡ ಹಬ್ಬದ ಥರ ತೋರಿಸ್ತಾರೆ. ಅದಾದ್ಮೇಲೆ ಒಂದು ಸಾಂಗ್ ಬರುತ್ತೆ, ಆಮೇಲೆ ನಾಯಕಿಗೆ ಹೀರೋ ಕಂಡ ತಕ್ಷಣ ಲವ್ ಆಗ್ಬಿಡುತ್ತೆ. ಮತ್ತೆ ಒಂದು ಸಾಂಗ್ ಬರುತ್ತೆ. ಈ ನಡುವೆ ಏನೋ ಕತೆ ಹೇಳೋಕೆ ಟ್ರೈ ಮಾಡ್ತಾರೆ, ಅಷ್ಟರಲ್ಲಿ ಮತ್ತೆ ಫೈಟ್ ಬರುತ್ತೆ. ಗುರು, ಈ ಸಾಂಗ್ ಮತ್ತು ಫೈಟ್ಗಳ ಮಧ್ಯೆ ನಮ್ಗೆ ಕಥೆ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ನಿರ್ದೇಶಕರು ಈ ಕಥೆ ಮೇಲೆ ಅಷ್ಟೊಂದು ವರ್ಕ್ ಮಾಡಿದ ಹಾಗೆ ಕಾಣಿಸೋದಿಲ್ಲ. ಯಾವುದೋ ಹ್ಯಾಲಿಜಿನೇಟೆಡ್ ಫೋಟೋಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಿದ ಹಾಗಿದೆ. ಅದರ ಬಗ್ಗೆ ಯಾವುದೇ ಡೀಪ್ ರಿಸರ್ಚ್ ಇಲ್ಲ. ಇನ್ನು ಸಿನಿಮಾದಲ್ಲಿ ಕಾಮಿಡಿ ಆಕ್ಟರ್ಸ್ ದೊಡ್ಡ ದಂಡೇ ಇದೆ. ಆದ್ರೆ ಏನ್ ಮಾಡೋದ್ ಗುರು, ಅವ್ರನ್ನ ನೋಡಿ ನಮ್ಗೆ ಸಾಕಾಗೋಗಿದೆ. ಅದೇ ಹಳೆ ಗೆಟಪ್, ಅದೇ ಹಳೆ ಜೋಕ್ಸ್. ನಗು ಬರೋದ್ಕಿಂತ ಜಾಸ್ತಿ ತಲೆನೋವು ಬರುತ್ತೆ. ಕಥೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಫಸ್ಟ್ ಹಾಫ್ ಪೂರ್ತಿ ಬರೀ ಇಂಥದ್ದೇ ಸೀನ್ಗಳಲ್ಲಿ ಕಳೆದು ಹೋಗುತ್ತೆ. ಇನ್ನು ಈ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಗಳಿದ್ದಾರೆ. ಅವ್ರು ಯಾಕಿದ್ದಾರೆ ಅಂತ ಅವರಿಗಾದ್ರೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಲಾಜಿಕ್ ಬಗ್ಗೆ ಅಂತೂ ಮಾತಾಡೋ ಹಾಗೇ ಇಲ್ಲ. ಒಂದು ದಟ್ಟವಾದ ಕಾಡಿನಲ್ಲಿ ಸೀನ್ ನಡೀತಾ ಇರುತ್ತೆ. ಅಲ್ಲಿ ನಾಯಕಿ ಫುಲ್ ಮೇಕಪ್ ಹಾಕೊಂಡು ಸೀರೆಲಿ ಇರ್ತಾರೆ. ಕಾಡಲ್ಲಿ ಯಾರ್ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ತಾರೆ ಗುರು? ಸ್ವಲ್ಪನೂ ಲಾಜಿಕ್ ಬೇಡ್ವಾ? ಬರೀ ನಾಯಕಿಯರನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಅಂತಾನೆ ಸೀನ್ ಕ್ರಿಯೇಟ್ ಮಾಡಿದ ಹಾಗಿದೆ. ಸಿನಿಮಾದಲ್ಲಿರೋ ಸೆಟ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ದೊಡ್ಡ ಪ್ಯಾಲೇಸ್ ಅಂತಾರೆ. ಆದ್ರೆ ನೋಡಿದ್ರೆ ಎಲ್ಲೋ ಅಗ್ಗದ ಸೆಟ್ ಹಾಕಿದ ಹಾಗಿದೆ. ಇಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ಕ್ವಾಲಿಟಿ ಮೇಲೆ ಗಮನ ಕೊಟ್ಟಿಲ್ಲ ಅನ್ಸುತ್ತೆ. ವಿಎಫ್ಎಕ್ಸ್ ಕೂಡ ಅಷ್ಟಕ್ಕಷ್ಟೇ. ಹಾರರ್ ಸಿನಿಮಾ ಅಂದ್ಮೇಲೆ ಸ್ವಲ್ಪ ಭಯ ಆದ್ರೂ ಆಗ್ಬೇಕಲ್ವಾ? ಆದ್ರೆ ಇಲ್ಲಿ ಯಾವುದೇ ಸೀನ್ ಕೂಡ ನಮ್ಗೆ ಬೆವರಿಸೋ ತರಹ ಇಲ್ಲ. ಎಲ್ಲವೂ ಬಹಳ ಪ್ರೆಡಿಕ್ಟಬಲ್ ಆಗೇ ಇರುತ್ತೆ. ಮುಂದಿನ ಸೀನ್ನಲ್ಲಿ ಏನಾಗತ್ತೆ ಅಂತ ನಮ್ಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಈ ಸಿನಿಮಾದ ಸೆಕೆಂಡ್ ಹಾಫ್ ಅಂತೂ ಬಹಳ ಎಳೆದಾಡಿದ್ದಾರೆ. ಕ್ಲೈಮ್ಯಾಕ್ಸ್ಗಾಗಿ ಕಾಯೋ ಥರ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಬರೋವಷ್ಟರಲ್ಲಿ ನಮ್ಗೆ ಸುಸ್ತಾಗಿರುತ್ತೆ. ಈ ಸಿನಿಮಾ ಕನ್ನಡದಲ್ಲಿ ಏನಾದ್ರೂ ಬಂದಿದ್ರೆ ನಮ್ಮ ಜನ ಮೊದಲ ದಿನವೇ ಫುಲ್ ಕ್ಲಾಸ್ ತಗೊಳ್ತಾ ಇದ್ರು. ಯಾಕೋ ಏನೋ ತೆಲುಗಿನಲ್ಲಿ ಇಂತಹ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತವೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಇದು ಕೇವಲ ಡಾರ್ಲಿಂಗ್ ಫ್ಯಾನ್ಸ್ಗೆ ಮಾತ್ರ ಇಷ್ಟ ಆಗಬಹುದು. ಕಾಮನ್ ಆಡಿಯನ್ಸ್ಗೆ ಇದೊಂದು ಸಾಧಾರಣ ಅಥವಾ ಸಾಧಾರಣಕ್ಕಿಂತ ಕೆಳಗಿನ ಮಟ್ಟದ ಸಿನಿಮಾ ಅಂತಾನೆ ಹೇಳ್ಬಹುದು. ನಿಮಗೆ ಈ ವಿಮರ್ಶೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಗೇನನಿಸ್ತು ಅನ್ನೋದನ್ನ ಕೂಡ ಶೇರ್ ಮಾಡಿ.
ಇದೇ ತರಹದ ಸಖತ್ ಇಂಟ್ರೆಸ್ಟಿಂಗ್ ಮೂವಿ ಅಪ್ಡೇಟ್ಸ್ ಮತ್ತು ರಿವ್ಯೂಗಳಿಗಾಗಿ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಬೈ ಬೈ ಗಾಯ್ಸ್.